ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಮೇ 15, 16, 17, 18, 19, 20ರ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆ ನಡೆಯುತ್ತದೆ. ಅಪ್ಪಿತಪ್ಪಿಯೂ ವಸ್ತುವನ್ನು ಯಾರಿಗೂ ಕೊಡಬೇಡಿ, ಎಚ್ಚರಿಕೆ. ಏಕೆಂದರೆ 16ನೇ ತಾರೀಕು ಶನಿ ಅಮಾವಾಸ್ಯೆ ಬಂದಿರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕು, ನೆಮ್ಮದಿಯಾಗಿರಬೇಕು, ಸಾಲ ಬಾಧೆಯಿಂದ ಮುಕ್ತಿಯನ್ನು ಹೊಂದಬೇಕು ಅಂತ ಆಸೆ ಪಡ್ತಿರುವಂಥವರಿಗೆ ಈ ಸಮಯ ಸೂಕ್ತವಾಗಿದೆ. ಶನಿದೇವರ ಆಶೀರ್ವಾದದ ಜೊತೆಗೆ ಸಕಲ ದೇವರ ಒಂದು ಅನುಗ್ರಹ ನಿಮಗೆ ದೊರೆಯುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಈಗ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು ಮುಗಿಯುವ ಹಂತಕ್ಕೆ ಬಂದಿದೆ. ನಿಮ್ಮ ಜೀವನದಲ್ಲಿ ಅಪ್ಪಿತಪ್ಪಿ ವಸ್ತುವನ್ನು ಯಾರಿಗೂ ಕೊಡಬಾರ್ದು. ಅಕಸ್ಮಾತ್ತಾಗಿ ಕೊಟ್ಟರೆ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ, ಬಹಳಷ್ಟು ದುಃಖವನ್ನು ಪಡ್ತೀರಾ, ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಒಟ್ಟಾರೆಯಾಗಿ ಸಮಯದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಗಮನ ಇಟ್ಟು ತಿಳಿದುಕೊಳ್ಳಬೇಕಾದ ವಿಷಯ ಅಂತ ಅಂದರೆ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಬೇಕಾಗುತ್ತೆ. ನೀವು ಸತ್ತರೂ ಕೂಡ ಈ ವಸ್ತುವನ್ನು ಯಾರಿಗೂ ಕೂಡ ತಪ್ಪಾಗಿ ಕೊಡಬಾರ್ದು. ಅಕಸ್ಮಾತ್ ಆಗಿ ಕೊಟ್ಟರೆ ಅದೃಷ್ಟ ಮಾಯವಾಗುತ್ತೆ, ದಾರಿದ್ರ್ಯ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತೆ. ಖಂಡಿತವಾಗಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ನೋಡಬೇಕಾದ ವಿಡಿಯೋ ಇದಾಗಿರೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ನೀವು ಲೈಕ್ ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ರೀತಿಯ ಹೇಳಿಗೆ ಯಶಸ್ಸನ್ನು ಕಂಡುಕೊಳ್ಳೋಕ್ಕೋಸ್ಕರ ಬಯಸ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ಹೌದು, ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ, ಸಾಲದ ಸಮಸ್ಯೆ ಪರಿಹಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳನ್ನು ಸುಲಭವಾಗಿ ಪರಿಹಾರ ಮಾಡೋದಕ್ಕೋಸ್ಕರ ದೇವರ ಅನುಗ್ರಹ ಸಾಕಾರವಾಗುತ್ತೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟ ದುಃಖ ದೂರವಾಗಿ ಆ ದೈವಿ ರಕ್ಷಣೆ ಸಿಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈಗ ಮೇ ತಿಂಗಳು 15ರಿಂದ 20ರ ತಾರೀಕಿನವರೆಗೆ ವಾಸ್ತವವಾಗಿ ಈ ತಿಂಗಳು ನಿಮಗೆ ತುಂಬ ಪವಿತ್ರವಾಗಿದೆ. ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ನೀವು ಮಾಡತಕ್ಕಂಥ ಸಣ್ಣ ಪುಟ್ಟ ತಪ್ಪು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ನೋಯಿಸಬಹುದು. ಅದೇ ಸಮಯದಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವಂತಹ ವಿಷಯಗಳನ್ನು ನೀವು ಎಚ್ಚರಿಕೆಯಿಂದ ಕೇಳಿಸಿಕೊಂಡ್ರೆ ನಾಳೆಗಿಂದ ನಿಮ್ಮ ಜೀವನದಲ್ಲಿ ನೀವು ಕನಸು ಕಂಡ ಪವಾಡಗಳು ಸಂಭವಿಸುವಂತಹ ಸಮಯ. ಕಳೆದ ಹಲವಾರು ವರ್ಷಗಳಿಂದ ನೀವು ಯಾವುದಕ್ಕಾಗಿ ಶ್ರಮಿಸ್ತಾ ಇದ್ದೀರೋ ಅಥವಾ ಕನಸನ್ನು ಕಾಣ್ತಾ ಇದ್ದೀರೋ ಅದು ಮೇ ತಿಂಗಳಲ್ಲಿ ನನಸಾಗುತ್ತದೆ. ಹೌದು, ಖಂಡಿತವಾಗಿ ವೃಶ್ಚಿಕ ರಾಶಿಯರು ಒಮ್ಮೆ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಬರುತ್ತೆ ತಿಳಿದುಕೊಳ್ತೀರಾ. 2026 ಪ್ರಾರಂಭದಿಂದಲೂ ನೀವು ಬಹಳಷ್ಟು ಭರವಸೆಗಳನ್ನು ಹೊಂದಿದ್ದೀರಾ. ಜನವರಿ ಕಳಿತು, ಫೆಬ್ರವರಿ ಕಳಿತು, ಮಾರ್ಚ್ ಕೂಡ ಮುಗಿದೋಯ್ತು. ಈಗ ಮೇ ತಿಂಗಳು. ಈ ಸಂದರ್ಭದಲ್ಲಿ ನಿಮ್ಮ ಜೀವನವು ಹಂತ ಹಂತವಾಗಿ ಬದಲಾಗ್ತದೆ. ಒಟ್ಟಾರೆ ಇನ್ನು ಮುಂದಿನ 6-7 ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟದ ಜೊತೆಗೆ ಸಂಪೂರ್ಣವಾಗಿರುವಂತಹ ಸಮಯ ನಿರ್ಮಾಣವಾಗುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ದೇವರ ಅನುಗ್ರಹ ನೇರವಾಗಿರುವ ಕೃಪಕಟಾಕ್ಷ ನಿಮ್ಮ ಮನೆ ಮತ್ತು ಮನಸ್ಸನ್ನು ಬೆಳಕು ಮಾಡುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಭಯ ಮನಸ್ಸಿನಲ್ಲಿ ಇರಬಹುದು. ನನ್ನ ಜೀವನ ಹೇಗೆ ಕಳೆಯುತ್ತದೆ, ನಾನು ಯಾವ ರೀತಿ ಸಂಪತ್ತನ್ನು ಸಮೃದ್ಧಿಯನ್ನು ಗಳಿಸಿಕೊಳ್ತೇನೆ, ಎಲ್ಲ ಕಷ್ಟಗಳಿಂದ ಯಾವಾಗ ಪರಿಹಾರ ಸಿಗುತ್ತೆ ಅಂತ ನಿಮ್ಮ ಆಸೆಗಳನ್ನು ಬದಿಗಿಟ್ಟು ಕಂಗಾಲಾಗಿದ್ದರೆ ಖಂಡಿತವಾಗಿ ಈಗ ನೀವು ಕೇಳುತ್ತಿರುವಂತಹ ಪ್ರತಿಯೊಂದು ಪ್ರಶ್ನೆ ಕೂಡ ಉತ್ತರ ಸಿಗುವಂತಹ ಸರಿಯಾದ ಸಮಯ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೆನಪಿಡಿ, ಜಾತಕ ಗ್ರಹಗಳ ಚಲನೆಯಿಂದ ನಿಮ್ಮ ರಾಶಿ ಚಕ್ರ ಚಿಹ್ನೆ ಈಗ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡಿದೆ. ಮೇ ತಿಂಗಳು ನಿಮ್ಮ ಹಣೆ ಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಈ ವರ್ಷದ ಆರಂಭದಲ್ಲಿ ನೀವು ಯೋಜಿಸಿರುವಂತಹ ಪ್ರತಿಯೊಂದು ಕೆಲಸವೂ ಕೂಡ ನಿಧಾನವಾಗಿ ಆದರೂ ಕೂಡ ಫಲಪ್ರದವಾಗುತ್ತೆ. ಖಂಡಿತವಾಗಿ ನಿಮಗೆ ನಾನು ಪದೇ ಪದೇ ಎಚ್ಚರಿಕೆಯನ್ನು ವಹಿಸುತ್ತಿರುವಂತಹ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಷಯವನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಜೀವನದಲ್ಲಿ ಇಲ್ಲಿಯವರೆಗೂ ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿ ಮಾಡಿಕೊಂಡಿದ್ದೀರಾ. ಈ ಒಂದು ವಿಷಯವನ್ನು ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮಿಂದ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು ಕೂಡ ದಾರಿದ್ರ್ಯಗಳು ಕೂಡ ಬಡತನ ದೂರವಾಗಬೇಕು ಅಂದರೆ ಎಲ್ಲ ತೊಂದರೆಯನ್ನು ಸರಿಪಡಿಸ್ಕೊಂಡು ಆರ್ಥಿಕವಾಗಿ ಬಲಿಷ್ಠರಾಗಬೇಕು, ಸಂಕಷ್ಟಗಳಿಂದ ದೂರವಾಗಿ ಮಹಾಲಕ್ಷ್ಮೀ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಆಸೆ ಪಡ್ತಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ನಿಮ್ಮ ಮನೆ ಬಾಗಿಲನ್ನು ಮಹಾಲಕ್ಷ್ಮಿ ತಟ್ಟಲು ಸಿದ್ಧವಾಗ್ತಾಳೆ. ಲಾಭ ಅದೃಷ್ಟ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. ಈ ಸಮಯದಲ್ಲಿ ಈ ವಸ್ತುಗಳು ನಿಮಗೆ ಸಾಮಾನ್ಯವಾದ ವಸ್ತುವಲ್ಲ. ನಿಮ್ಮ ಜೀವನವನ್ನು ನೀವು ಅತ್ಯಂತ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳಿಂದ ಕೂಡಿರುವಂತಹ ತುಂಬಿರುವಂತಹ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಬೇಕೆಂದು ನೀವು ಬಯಸಿದರೆ ಅಥವಾ ನಿಮ್ಮ ಸ್ವಂತ ಕಾರು ಮನೆ ಅಥವಾ ಹೊಸದಾದ ಒಡವೆ ಗೌರವ ಆಸ್ತಿಯನ್ನು ಪಡೆಯಲು ಬಯಸಿದರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿರುವಂತಹ ಪರಿಹಾರವನ್ನು ಖಂಡಿತವಾಗಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿ ನೋಡಿ.
ವೃಶ್ಚಿಕ ರಾಶಿಯವರೇ, ಒಟ್ಟಾರೆಯಾಗಿ ಬಹಳಷ್ಟು ವರ್ಷಗಳಿಂದ ಕಷ್ಟಪಟ್ಟು ನೀವು ಕೆಲಸ ಮಾಡ್ತಿದ್ದೀರಾ. ಆದರೂ ಕೂಡ ಹಣವನ್ನು ಉಳಿತಾಯ ಮಾಡೋದಕ್ಕಾಗಲಿ ಹೊಸ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕಾಗಲಿ ಸಾಧ್ಯವಾಗ್ತಾ ಇಲ್ಲ. ಈಗ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವ ಸಮಯ. ಈಗ ಆರಂಭದಲ್ಲಿ ರಾಹು, ಕೇತು, ಶುಕ್ರ ಮತ್ತು ಬುಧನ ಒಂದು ಪ್ರಭಾವದಿಂದ ನಿಮಗೆ ಬೇಕಾದಷ್ಟು ಶಕ್ತಿ ಸಿಗುತ್ತದೆ. ಈಗ ನಿಮಗೆ ವಿಷಯಗಳು ಬದಲಾಗುತ್ತದೆ. ನೀವು ಅಂದುಕೊಂಡಂತೆ ಜೀವನ ಬದಲಾಗುತ್ತೆ. ಸುಮಾರು 65 ವರ್ಷಗಳ ನಂತರ ನಿಮ್ಮ ಜಾತಕದಲ್ಲಿ ಅದ್ಭುತ ಯೋಗ ನಿರ್ಮಾಣಗೊಳ್ತಾ ಇದೆ. ರವಿಶಲ್ಯ ರಾಜಯೋಗ, ಭಾಗ್ಯ ವೃದ್ಧಿ ಯೋಗ, ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಲಕ್ಷ್ಮೀನಾರಾಯಣ ಯೋಗ ವೃದ್ಧಿ ಆಗೋದ್ರಿಂದ ಈ 3 ಯೋಗಗಳು ನಿಮ್ಮಿಂದ ನಾಳೆಯಿಂದ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಹಣ, ಸಂತೋಷ ಮತ್ತು ಸಂಪತ್ತಿನ ಪ್ರವಾಹವನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನೀವು ಪ್ರಗತಿಯನ್ನು ನೋಡ್ತೀರಾ. ಆದರೂ ಕೂಡ ನಾನು ನಿಮಗೆ ಹೇಳಲು ಹೊರಟಿರುವಂತಹ ಕೆಲವು ವಿಷಯಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇಷ್ಟು ವರ್ಷಗಳಿಂದ ನೀವು ಕಾಳಜಿ ವಹಿಸುತ್ತಿದ್ದಂತಹ ವಿಷಯಗಳನ್ನು ಈಗ ನಿಮ್ಮ ಯಶಸ್ಸಿನ ಅಡಿಪಾಯಗಳಾಗ್ತಾ ಹೋಗುತ್ತೆ. ಖಂಡಿತವಾಗಿ ವಾಸ್ತವವಾಗಿ ವೃಶ್ಚಿಕ ರಾಶಿಯವರೇ, ನೀವು ಮಾಡುತ್ತಿರುವಂತಹ 3 ದೊಡ್ಡ ತಪ್ಪುಗಳು ಯಾವ್ಯಾವು, ಅವುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂದು ವಿವರವಾಗಿ ತಿಳಿಸಿಕೊಡ್ತೇನೆ. ಖಂಡಿತ ನಿಮ್ಮ ಜೀವನದಲ್ಲಿ ಈಗ ಅಕ್ಷರಶಃ ಆಶ್ಚರ್ಯವಾಗಿ ಬದಲಾಗುತ್ತದೆ. ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ನಿಮ್ಮ ಶತ್ರುಗಳು ಕೂಡ ಬಾಯಿ ಮೇಲೆ ಬೆರಳಿಟ್ಟು ಎಲ್ಲವನ್ನ ಕೂಡ ಮೌನವಾಗಿ ನೋಡುವಂತಹ ಸಮಯ ಶುರುವಾಗ್ತಾ ಇದೆ. ತಡವಾಗದೆ ನಿಮ್ಮ ಜೀವನದಲ್ಲಿ 2026ರಿಂದ ನಿಮ್ಮ ಜೀವನದಲ್ಲಿ ದ್ವೇಷದಿಂದ ಬೀಸುತ್ತಿರುವಂತಹ ಗಾಳಿ, ಅವರು ನಿಮ್ಮನ್ನು ನಾಶ ಮಾಡಲು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಬಹುದು. ಅಂತಹ ಶತ್ರುಗಳು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರವನ್ನು ಪ್ರಯೋಗ ಮಾಡಿಸ್ತಾ ಇರ್ತಾರೆ. ನಾನು ಹೇಳುತ್ತಿರೋದು ಖಂಡಿತವಾಗಿ ನಿಜ. ನೀವು ಭಾವಿಸಿದರೆ ಈಗ ಎಲ್ಲವನ್ನ ಸರಿಪಡಿಸುವಂತಹ ವಾಸ್ತವವನ್ನು ನಿಜವಾಗಿಸುವಂತಹ ಸಮಯ. ಈ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಅವರ ವಿಶೇಷವಾಗಿರುವಂತಹ ಮಾತುಕತೆ ಬಗ್ಗೆ ಒಳಗಾಗಬೇಡಿ. ನಿಮ್ಮ ತಲೆ ಸವರಿ ಮುದ್ದಾದ ಮಾತುಗಳನ್ನು ಹೇಳಿ ನಿಮ್ಮಿಂದ ಹಣವನ್ನು ಲಪಟಾಯಿಸುತ್ತಿದ್ದಾರೆ, ಆರೋಗ್ಯವನ್ನು ಕಿತ್ತುಕೊಳ್ತಾ ಇದ್ದಾರೆ. ನಿಮ್ಮ ಮನೆ ಸಮೃದ್ಧಿ, ನೆಮ್ಮದಿಯನ್ನು ನಾಶ ಮಾಡಬಹುದು. ಅನೇಕ ರೀತಿಯ ಒಳ್ಳೆಯ ಗುಣವನ್ನು ನೀವು ಹೊಂದಿದರೂ ಕೂಡ ಕೆಲವೊಂದಿಷ್ಟು ಬಾರಿ ನಿಮಗೆ ಎಲ್ಲವೂ ಕೂಡ ತಪ್ಪಾಗಿ ನಡೀತಾ ಇದೆ. ನಿಮ್ಮ ಮುಗ್ಧತೆ ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಮುಗ್ಧತೆ ನಿಮ್ಮ ಮನಸ್ಸಿನ ವಿಶೇಷವಾಗಿರುವಂತಹ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತಹ ಮನಸ್ಸು, ಎಲ್ಲರಿಗೂ ಕೂಡ ಕೆಡುಕನ್ನು ಮಾಡದೇ ಇರುವಂತಹ ವಿಶೇಷವಾದ ಶುದ್ಧವಾದ ಮಾತು ಕೆಲವರಿಗೆ ದ್ವೇಷವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ಕೆಲವರಿಗೆ ಕೋಪ ಬರಬಹುದು. ಇದರಿಂದ ಜನಗಳು ನಿಮ್ಮ ವಿರುದ್ಧ ಕೆಟ್ಟ ತಂತ್ರಗಳನ್ನು ಮಾಡಬಹುದು. ಹೌದು, ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಕೆಲವೊಂದಿಷ್ಟು ಜನರಿಗೆ ನಿಮ್ಮ ಬಗ್ಗೆ ಇರುವಂತಹ ತಪ್ಪು ಮಾಹಿತಿ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ದಾರಿ ಮಾಡಿಕೊಡುವಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಏಕೆಂದರೆ ನಿಮ್ಮ ಹತ್ತಿರ ಇರುವಂತಹ ಸಂಪತ್ತಾಗಿರ್ಬೋದು, ಸಮೃದ್ಧಿ ಆಗಿರಬಹುದು, ಬುದ್ಧಿವಂತಿಕೆ ಆಗಿರ್ಬೋದು, ನೆಮ್ಮದಿಯನ್ನು ನೋಡಿ ಕೆಲವರು ನಿಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸ್ತಾರೆ. ಆದ್ದರಿಂದ ಈ ಸಮಯ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಜೀವನವನ್ನು ರಹಸ್ಯವಾಗಿ ಇಟ್ಕೊಳ್ಬೇಕು. ಬೇರೆಯವರೊಂದಿಗೆ ಏನನ್ನ ಹಂಚಿಕೊಳ್ಬಾರ್ದು. ಭವಿಷ್ಯದಲ್ಲಿ ನೀವು ಏನು ಮಾಡಲು ಬಯಸ್ತಾ ಇದ್ದೀರಾ, ನೀವು ಎಲ್ಲಿಗೆ ಹೋಗಬೇಕು, ಎಲ್ಲವನ್ನ ಕೂಡ ಗೌಪ್ಯವಾಗಿಡಿ. ನಿಮ್ಮ ಆದಾಯ ಎಷ್ಟು ಅಂತ ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ. ತಪ್ಪಾಗಿ ಕೂಡ ಯಾರಿಗೂ ಹೇಳಬೇಡಿ. ಈಗ ವೃಶ್ಚಿಕ ರಾಶಿಯವರು ಮಾಡಬಹುದಾದ ದೊಡ್ಡ ತಪ್ಪು ಅಂದರೆ ನೀವು ಸಣ್ಣ ಯಶಸ್ಸನ್ನು ಪಡೆದಾಗ ದೊಡ್ಡ ಗಲಾಟೆ ಮಾಡುವಂಥದ್ದು. ಕೊನೆಯಲ್ಲಿ ಕೆಲಸ ಆಗದೇನೆ ಅದರಿಂದ ಅಪೂರ್ಣವಾಗಿ ನೀವು ದುಃಖವನ್ನು ಪಟ್ಟುಕೊಳ್ಳುವಂಥದ್ದು ಎಷ್ಟೊಂದು ಬಾರಿ ನಡೆದಿದೆ. ಹೌದು, ಈಗ ವೃಶ್ಚಿಕ ರಾಶಿಯವರು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಯಶಸ್ಸು ಜಗತ್ತಿಗೆ ಕಾಣುವಂತಿರಬೇಕು. ಯಾರ ಬಳಿಯೂ ಕೂಡ ನೀವು ಹೇಳಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಜನಗಳ ಕಣ್ಣು ಬಿದ್ದಾಗ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ನಿಮ್ಮ ಮೇಲೆ ದೃಷ್ಟಿ ದೋಷಗಳು ತಾಕುತ್ತೆ, ಎಲ್ಲ ಕೆಲಸಗಳು ಹಾಳಾಗುತ್ತೆ. ನಿಮ್ಮ ಎಲ್ಲ ಕೆಲಸವನ್ನು ಗೌಪ್ಯವಾಗಿಡಿ. ನಿಮ್ಮ ಯಶಸ್ಸು ಜಗತ್ತಿಗೆ ಗೋಚರವಾಗುವವರೆಗೂ ಸೈಲೆಂಟ್ ಆಗಿ ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ನಷ್ಟಗಳನ್ನು ಅನುಭವಿಸುತ್ತಿರುವಂತಹ ಪರಿಸ್ಥಿತಿ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಮೇ ತಿಂಗಳು ನಿಮ್ಮ ಎಲ್ಲ ಕೆಲಸಗಳು ಕೂಡ ತುಂಬ ಕಷ್ಟಕರವಾಗೋದಕ್ಕೆ ಕಾರಣ ಇದೇ ಆಗಿರುತ್ತೆ. ನಾವು ತಿಳಿಸುವಂತಹ ರಹಸ್ಯವಾಗಿರುವಂತಹ ವಸ್ತುವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಹಣಕಾಸಿನ ಪರಿಹಾರಗಳು ಮತ್ತು ಯಾವುದೇ ರೀತಿಯ ನಷ್ಟಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ದೇವರು ಕೊಡುವಂತಹ ಪ್ರತಿಯೊಂದು ಸೂಚನೆಯನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮೊಂದಿಗೆ ಯಾರೂ ಬರದೇ ಇದ್ದಾಗ ದೇವರ ಆಶೀರ್ವಾದ ಖಂಡಿತವಾಗಿ ಕೈ ಹಿಡಿಯುತ್ತದೆ. ವೃಶ್ಚಿಕ ರಾಶಿಯ ಜನರಿಗೆ ಇನ್ನು ಮುಂದೆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳೋಕೆ ನೀವು ಮಾಡಿರುವಂತಹ ಪುಣ್ಯ ಕೆಲಸಗಳೇ ಫಲ ನೀಡುವಂತಹ ಸಮಯ. ನಿಮಗೆ ಒಳ್ಳೆಯ ದಿನಗಳು ಶುರುವಾಗುವ ಮೊದಲು ದೇವರು ಖಂಡಿತವಾಗಿ ನಿಮಗೆ ಕೆಲವೊಂದಿಷ್ಟು ಚಿಹ್ನೆಗಳನ್ನು ಕಳಿಸಿಕೊಡ್ತಾರೆ. ನೀವು ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನ ಉತ್ತಮವಾಗುತ್ತೆ, ತಿರುವು ಬರುತ್ತದೆ. ನೀವು ಅವುಗಳನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಅದೃಷ್ಟ ನಿಮ್ಮ ಕೈಯಿಂದ ಹೊರಟು ಹೋಗುತ್ತೆ. ಹಾಗಾದರೆ ಈ ಚಿಹ್ನೆಗಳು ಯಾವ್ಯಾವು, ಅವು ನಿಮಗೆ ಹೇಗೆ ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ. ನೀವು ಇಲ್ಲಿಯವರೆಗೂ ಮಾಡಿದಂತಹ ಒಳ್ಳೆಯ ಕಾರ್ಯಗಳು ತಿಳಿಸುವಂತಹ ಸಮಯ ಈಗ ಬಂದಿದೆ. ನಿಮ್ಮ ಅದ್ಭುತವಾದ ಸಮಯ. ಮೊದಲು ನೀವು ದೇವರಿಗೆ ಖಂಡಿತವಾಗಿ ಕೃತಜ್ಞತೆಯನ್ನು ತಿಳಿಸಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ನಿದ್ರೆಯಲ್ಲಿ ಕನಸುಗಳು ಬೀಳೋದು, ಅದ್ಭುತವಾಗಿರುವಂತಹ ಕನಸು ಕಾಣೋದು ದೇವರ ಸಂಕೇತವಾಗಿರಬಹುದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಕೇವಲ ಕನಸು ಕಾಣೋದು ಅಂತ ಭಾವಿಸಿ ಅದನ್ನು ನಿರ್ಲಕ್ಷ್ಯ ಮಾಡಿದರೆ
ಖಂಡಿತ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಈಗ ವೃಶ್ಚಿಕ ರಾಶಿಯವರೇ ನಾಳೆಯಿಂದ ಎಂದಿಗೂ ಮಾಡಬಾರದ ತಪ್ಪು ಅಂತಂದರೆ, ನೀವು ನೋಡುವಂತಹ ಯಾವುದೇ ಕೆಲಸ, ಮಾಡುವಂತಹ ಕೆಲಸದಲ್ಲಿ ಯಾವುದೇ ಚಿಹ್ನೆಗಳು ಕಂಡರೂ ಕೂಡ ಜಾಗರೂಕರಾಗಿ ಚಿಹ್ನೆಯನ್ನು ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಬರಬಹುದು, ಅಥವಾ ಬೇರೆದ್ದೇ ಯಾವುದೋ ಅವಕಾಶಗಳ ಮೂಲಕ ನಿಮಗೆ ಅದೃಷ್ಟ ಬರಬಹುದು. ನೀವು ಅದನ್ನು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ ತಕ್ಷಣವೇ ಅದನ್ನು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದಿಷ್ಟು ಬಾರಿ ಕೆಲಸಗಳು ನಿಮ್ಮನ್ನು ಮಾಡಬೇಕಾಗಿ ಬಂದಾಗ ನೀವು ನಿರ್ಲಕ್ಷ್ಯದಿಂದ ನಿಲ್ಲಿಸಿದಾಗ ನಿಮ್ಮ ಅದೃಷ್ಟ ಕೈತಪ್ಪಿ ಹೋಗುತ್ತದೆ. ಅದರಿಂದಾಗಿ ಎಚ್ಚರಿಕೆಯನ್ನು ವಹಿಸಿ. ಖಂಡಿತವಾಗಿ ಅರ್ಧಂಬರ್ಧ ಜ್ಞಾನವು ಯಾವಾಗಲೂ ಅಪಾಯಕಾರಿ. ನೀವು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ನಿರ್ಧಾರವನ್ನು ತೆಗೆದುಕೊಂಡರೆ ಮೇ ತಿಂಗಳಲ್ಲಿ ನಷ್ಟ ಕಷ್ಟಗಳು ದೂರವಾಗುತ್ತೆ. ಅದಲ್ಲದೆ ವೃಶ್ಚಿಕ ರಾಶಿಯವರು ಒಂದು ವಿಶೇಷವಾದ ಒಂದು ವಿಷಯವನ್ನು ಗಮನಿಸಬೇಕು. ಈ ಒಂದು ಸಂದರ್ಭದಲ್ಲಿ ಯಾರನ್ನ ಕೂಡ ಕುರುಡರಾಗಿ ನಂಬೇಡಿ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಬದಲಾಯಿಸುವ ಸಮಯ ಬಂದಿರೋದ್ರಿಂದ ಖಂಡಿತವಾಗಿ ಒಂದು ಏಲಕ್ಕಿ, ಖಂಡಿತ ಈ ಒಂದು ಏಲಕ್ಕಿಗೆ ವಿಶ್ವದ ಶಕ್ತಿಯನ್ನು ತುಂಬಿಕೊಂಡಿರುತ್ತೆ. ಲಕ್ಷ್ಮೀ ದೇವಿಗೆ ಮತ್ತು ಶುಕ್ರ ದೇವನಿಗೆ ಏಲಕ್ಕಿಯ ಒಂದು ವಿಶೇಷವಾಗಿರುವ ಶಕ್ತಿ ಇರೋದ್ರಿಂದ ಬುಧ ಗ್ರಹ ಕೂಡ ಬುದ್ಧಿವಂತಿಕೆ ಮತ್ತು ಐಷಾರಾಮಿ ಜೀವನ ಸಮೃದ್ಧಿಗೆ ಕಾರಕನಾಗಿರೋದ್ರಿಂದ ಹಸಿರು ಏಲಕ್ಕಿಯನ್ನು ಎರಡೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗಾಜಿನ ಡಬ್ಬಿಗೆ ಹಾಕಿ ಅಡುಗೆ ಮನೆ ಯಾವುದಾದ್ರೂ ಮೂಲೆಯಲ್ಲಿ ಇಡಬೇಕು. ಇದನ್ನು ಯಾರೂ ನೋಡಬಾರ್ದು, ಅದನ್ನು ಯಾರೂ ಕೂಡ ಮುಟ್ಟಬಾರ್ದು. ಮತ್ತು ಇನ್ನೆರಡು ಏಲಕ್ಕಿಯನ್ನು ನಿಮ್ಮ ವ್ಯಾಲೆಟ್ನಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ಇದರಿಂದ ಹಣಕಾಸಿನ ಒಂದು ಅದೃಷ್ಟ ದುಪ್ಪಟ್ಟಾಗುತ್ತೆ, ನಷ್ಟ ಕಷ್ಟಗಳು ದೂರವಾಗುತ್ತೆ. ಇದರ ಪ್ರಭಾವದಿಂದ ನಿಮಗೆ ಬುಧನಿಗೆ ಸಂಬಂಧಪಟ್ಟಿರೋದ್ರಿಂದ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಸಿಗುತ್ತೆ. ಮನೆಯಲ್ಲಿ ನಿಮ್ಮ ವಿಶೇಷವಾಗಿರುವಂತಹ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಖಂಡಿತವಾಗಿ ನಿಮ್ಮ ಮಾತಿಗೆ ಗೌರವ, ಮರ್ಯಾದೆ ಎಲ್ಲವನ್ನ ತಂದುಕೊಡಲು, ಮಾಧುರ್ಯವನ್ನು ತುಂಬಲು ಏಲಕ್ಕಿಗಿಂತ ಉತ್ತಮವಾದ ವಸ್ತು ಯಾವುದೂ ಇಲ್ಲ. ನಾಳೆಯಿಂದ ಏನು ಮಾಡಬಾರ್ದು ಎಂಬುದನ್ನು ನೋಡೋದಾದರೆ, ಮೊದಲಿಗೆ ನೀವು ದೃಢವಾದ ಮನಸ್ಸಿನಲ್ಲಿ ಏಲಕ್ಕಿಯನ್ನು ಸಂಗ್ರಹ ಮಾಡಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆ ಎರಡು ಏಲಕ್ಕಿಯನ್ನು ಗೌಪ್ಯವಾಗಿಡಬೇಕು. ಅದನ್ನು ಯಾರಿಗೂ ಕೂಡ ಕೊಡಬಾರ್ದು. ನೀವು ಟೀ ಕುಡಿಯುವಂಥ ಅಭ್ಯಾಸವನ್ನು ಮಾಡ್ಕೊಂಡಿದ್ರೆ ಪ್ರತಿದಿನ ಟೀ ಕುಡಿಯುವಾಗ ಏಲಕ್ಕಿಯನ್ನು ಹಾಕಿ ಟೀ ಕುಡಿಯಿರಿ. ಇದರಿಂದ ನಿಮ್ಮ ಮಾತು ಶಕ್ತಿಯುತವಾಗಿರುತ್ತೆ, ಬೇರೆಯವರಿಗೆ ತುಂಬ ಇಷ್ಟವಾಗುತ್ತೆ. ಇದರಿಂದ ನಿಮ್ಮ ಕೆಲಸಗಳು ಮಾತಿನ ಮೂಲಕ ಸಂಪೂರ್ಣವಾಗುತ್ತೆ, ಅದೃಷ್ಟ ವೃದ್ಧಿಯಾಗುತ್ತೆ. ಏಲಕ್ಕಿಗಳು ನಿಮ್ಮ ಅದೃಷ್ಟದ ಹಣವನ್ನು ವಿಶೇಷವಾಗಿ ರಕ್ಷಿಸಿ ನಿಮ್ಮ ಕಷ್ಟದಿಂದ ಸಂಗ್ರಹಿಸಿರುವಂತಹ ಹಣವನ್ನು ಬೇರೆಯವರಿಗೆ ಹೋಗದ ರೀತಿ ತಡೆಯುತ್ತದೆ. ನಿಮ್ಮ ಹಣ ನಿಮ್ಮಲ್ಲೇ ಉಳಿದುಕೊಳ್ಳೋಕೆ ಸಾಧ್ಯವಾಗುತ್ತೆ. ವ್ಯರ್ಥ ಖರ್ಚುಗಳು ನಿಂತು ಹೋಗುತ್ತೆ. ಇದರಿಂದ ಶ್ರೀಮತಿಗೆ ಕೂಡ ನಿಮ್ಮ ಜೊತೆಗೆ ಬರ್ತಾ ಇರುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೂ ಕೂಡ ನಾಳೆ ವಿಶೇಷವಾಗಿ ಶನಿ ಅಮಾವಾಸ್ಯೆ ಇರೋದ್ರಿಂದ ನಿಮ್ಮ ಆಸೆ ಕನಸುಗಳನ್ನು ಸಂಪೂರ್ಣ ಮಾಡಿಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಣ್ಣ ರೆಮಿಡಿ ನಿಮ್ಮ ಜೀವನಕ್ಕೆ ಅದ್ಭುತವಾದ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ. ಇದನ್ನು ನಿರ್ಲಕ್ಷ್ಯ ಮಾಡದೆ ಮಾಡಿ ನೋಡಿ. ನಿಮ್ಮ ಜೀವನವನ್ನು ವಿಶೇಷವಾಗಿ ಬದಲಾಯಿಸ್ಕೊಳ್ಳಿ ಅಂತ ತಿಳಿಸ್ತಾ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.